ಶ್ರೀರಂಗಪಟ್ಟಣ ದಸರಾ ಉದ್ಘಾಟನೆ ಮಾಡಲಿರುವ ಖ್ಯಾತ ಕನ್ನಡದ ಚಿತ್ರನಟ ಹ್ಯಾಟ್ರಿಕ್ ಹೀರೋಯಿಂದ ಶ್ರೀರಂಗಪಟ್ಟಣ ದಸರಾ ಉದ್ಘಾಟನೆ. ಶ್ರೀರಂಗಪಟ್ಟಣ ದಸರಾ ಉದ್ಘಾಟಿಸಲಿರುವ ಡಾಕ್ಟರ್ ಶಿವರಾಜ್ ಕುಮಾರ್ ದಸರಾ ಉದ್ಘಾಟಕರ ಬಗ್ಗೆ ಮಂಡ್ಯ ಡಿಸಿ ಡಾಕ್ಟರ್ ಕುಮಾರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಕ್ಟೋಬರ್ 4ರಿಂದ 7ರವರೆಗೆ ನಡೆಯಲಿರುವ ಶ್ರೀರಂಗಪಟ್ಟಣ ದಸರಾಗೆ ಡಾಕ್ಟರ್ ಶಿವರಾಜ್ ಕುಮಾರ್ಗೆ ಆಹ್ವಾನ ನೀಡಲಾಗಿದೆ. ನಟ ಡಾಕ್ಟರ್ ಶಿವರಾಜ್ ಕುಮಾರನ್ನ ಮಂಡ್ಯ ಜಿಲ್ಲಾಡಳಿತ ಆಹ್ವಾನಿಸಿದೆ. ಶಾಸಕ ರಮೇಶ್ ಬಾಬು ಬಂಡಿ ಸಿದ್ದೇಗೌಡ, ಡಿಸಿ ಡಾಕ್ಟರ್ ಕುಮಾರ್, ಸಿಒ ಭಾಗಿಯಾಗಿದ್ದಾರೆ. ಶ್ರೀರಂಗಪಟ್ಟಣ ದಸರಾವನ್ನ ಈ ಬಾರಿ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಉದ್ಘಾಟನೆ ಮಾಡಲಿದ್ದಾರೆ. ದಸರಾ ಉದ್ಘಾಟಕರ ಬಗ್ಗೆ ಮಂಡ್ಯ ಡಿಸಿ ಡಾಕ್ಟರ್ ಕುಮಾರ್ ಅವರು ಮಾಹಿತಿಯನ್ನ ಕೊಟ್ಟಿರುವಂಥದ್ದು. ಅಕ್ಟೋಬರ್ 4ರಿಂದ 7ರವರೆಗೆ ಶ್ರೀರಂಗಪಟ್ಟಣ ದಸರಾ ನಡೆಯಲಿದೆ. ಶ್ರೀರಂಗಪಟ್ಟಣ ದಸರಾಗೆ ಡಾಕ್ಟರ್ ಶಿವರಾಜ್ ಕುಮಾರ್ಗೆ ಆಹ್ವಾನ ನೀಡಲಾಗಿದೆ. ನಟ ಡಾಕ್ಟರ್ ಶಿವರಾಜ್ ಕುಮಾರ್ ಅವರನ್ನ ಮಂಡ್ಯ ಜಿಲ್ಲಾಡಳಿತ ಆಹ್ವಾನಿಸಿದೆ. ಈ ವೇಳೆ ಶಾಸಕ ರಮೇಶ್ ಬಾಬು ಬಂಡಿ ಸಿದ್ದೇಗೌಡ, ಡಿಸಿ, ಸಿಒ ಭಾಗಿಯಾಗಿದ್ದಾರೆ. ಶ್ರೀರಂಗಪಟ್ಟಣ ದಸರಾ ಕಾರ್ಯಕ್ರಮ ಈ ಬಾರಿ ವಿಶೇಷವಾಗಿ ಅಕ್ಟೋಬರ್ 4ನೇ ತಾರೀಕಿಂದ ಅಕ್ಟೋಬರ್ 4, 5 ಮತ್ತು 6, 7 ಒಟ್ಟು 4 ದಿವಸಗಳ ಕಾಲ ಮಾಡಲಿಕ್ಕೆ ನಾವು ಈಗಾಗಲೇ ಯೋಜನೆ ರೂಪಿಸಿಕೊಂಡಿದ್ದೇವೆ. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರ ನೇತೃತ್ವದಲ್ಲಿ ಈಗಾಗಲೇ ಸಭೆಗಳನ್ನು ಮಾಡಿ ಪ್ರತಿ ವರ್ಷ 3 ದಿವಸಗಳ ಕಾಲ ಶ್ರೀರಂಗಪಟ್ಟಣ ದಸರಾ ಕಾರ್ಯಕ್ರಮವನ್ನು ಮಾಡ್ತಾಯಿದ್ರು. ಇನ್ನೂ ಕೂಡ ಒಂದು ದಿನ ಹೆಚ್ಚುವರಿಯಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಜೋಡಣೆ ಮಾಡಿಕೊಂಡು 4 ದಿವಸಗಳ ಕಾಲ ಈ ವರ್ಷದಲ್ಲಿ ನಾವು ಯೋಜನೆ ರೂಪಿಸ್ಕೊಂಡಿದ್ದೇವೆ. ಈಗಾಗಲೇ ಬಹಳ ಮುಖ್ಯವಾಗಿ ದಸರಾ ಉದ್ಘಾಟನೆ ಅಕ್ಟೋಬರ್ 4ನೇ ತಾರೀಕು ಬನ್ನಿ ಮಂಟಪದಿಂದ ಪ್ರಾರಂಭವಾಗುತ್ತೆ. ಒಟ್ಟಾರೆಯಾಗಿ ಮೆರವಣಿಗೆಗೆ ಚಾಲನೆ ಮತ್ತು ದಸರಾ ಉದ್ಘಾಟನೆಗೆ ಸಂಬಂಧಪಟ್ಟಂತೆ ಕರ್ನಾಟಕದ ಖ್ಯಾತ ಚಲನಚಿತ್ರ ನಟರಾಗಿರುವಂತಹ ಶಿವರಾಜ್ ಕುಮಾರ್ ಅವರು ಒಂದು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಅದಾದಮೇಲೆ ಮೊದಲನೇ ದಿನ 4ನೇ ತಾರೀಕು ವಾಸುಕಿ ವೈಭವರಿಂದ ಸಂಗೀತ ರಸಸಂಜೆ ಕಾರ್ಯಕ್ರಮಗಳು ಇರುತ್ತೆ. ಉದ್ಘಾಟನೆ ಕಾರ್ಯಕ್ರಮ ಆದ ಮೇಲೆ 5ನೇ ತಾರೀಕು ವಿಜಯ ಪ್ರಕಾಶ್ ತಂಡದವರಿಂದ ಇರುತ್ತೆ. 6ನೇ ತಾರೀಕು 2 ತಂಡದವರು, ಒಂದು ಲಗೋರಿ ಟೀಮ್ ಅಂತೇಳಿ ಮತ್ತು ಆಲೋಕಿ ಟೀಮ್ ಅಂತ ಇರುತ್ತೆ. ಮತ್ತು ಲಾಸ್ಟ್ ಡೇ ಬಂದು ಅರ್ಜುನ್ ಜನ್ಯ ಅವರು ಇರುತ್ತೆ. ಒಟ್ಟು 4 ದಿನದ ಕಾರ್ಯಕ್ರಮಗಳಾಗಿದೆ. ಇದನ್ನು ಹೊರತುಪಡಿಸಿ ಸ್ಥಳೀಯ ಕಲಾವಿದರಿಗೆ ನಾವು ವೇದಿಕೆಯನ್ನು ಕೊಡಬೇಕು, ಸ್ಥಳೀಯ ಕಲಾವಿದರನ್ನು ಕೂಡ ಪ್ರೋತ್ಸಾಹಿಸಬೇಕು, ಉತ್ತೇಜಿಸಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಬೆಳಗ್ಗೆಯಿಂದಲೇ ಸಂಜೆವರೆಗೂ ಕೂಡ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಕವಿಗೋಷ್ಠಿ ಇರುತ್ತೆ, ಮಹಿಳಾ ಗೋಷ್ಠಿ ಇರುತ್ತೆ, ದಸರಾ ಗೋಷ್ಠಿ ಇರುತ್ತೆ, ಯುವ ದಸರಾ ಇರುತ್ತೆ, ಮತ್ತು ಸ್ಥಳೀಯ ಕಲಾವಿದರಿಂದ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇರುತ್ತೆ. ಇದನ್ನು ಹೊರತುಪಡಿಸಿ ಆಹಾರ ಮೇಳನ್ನು ಕೂಡ ನಾವು ಮಾಡ್ತೇವೆ. ಎಷ್ಟು ಗಂಟೆಗೆ ಉದ್ಘಾಟನೆ? 6 ಗಂಟೆಗೆ 6 ಗಂಟೆಗೆ 4ನೇ ತಾರೀಕು 3 ಗಂಟೆಗೆ. ಎಷ್ಟು ಆನೆಗಳು ಬರ್ತವೆ? 3 ಆನೆಗಳು ಬರುತ್ತೆ. 3 ಗಂಟೆಗೆ ಪ್ರಾರಂಭವಾಗುತ್ತೆ. 6 ಗಂಟೆವರೆಗೂ ಪ್ರೊಸೆಷನ್ ಇರುತ್ತೆ. 6 ಗಂಟೆಗೆ ಈ ಸತಿ ಶ್ರೀರಂಗಪಟ್ಟಣ ದಸರಾದಲ್ಲಿ ಅದಿನ್ನೂ ಡಿಸೈಡ್ ಆಗಬೇಕು. ಲೆಟರ್ ಕಳಿಸ್ಕೊಟ್ಟಿದ್ದೀವಿ. ಇನ್ನೊಂದು 2